ಇನ್ನು ಪ್ರಜ್ವಲ್ ರೇವಣ್ಣ ವಿರುದ್ಧ ಈಗ ಸಚಿವ ಪ್ರಿಯಾಂಕ್ ಖರ್ಗೆ ಕೂಡ ಕಿಡಿಕಾರಿದ್ದಾರೆ. ಪ್ರಿಯಾಂಕ್ ಖರ್ಗೆ ಇವತ್ತು ಮಾತನಾಡ್ತಾ ಪ್ರಜ್ವಲ್ ರೇವಣ್ಣ ವಿಚಾರ ಬಗ್ಗೆನೂ ಕೂಡ ಪ್ರಸ್ತಾಪಿಸಿದ್ದಾರೆ. ಮೊನ್ನೆ ಪ್ರಜ್ವಲ್ ವಿಡಿಯೋ ರಿಲೀಸ್ನಿಂದಾಗಿ ನಿಜಕ್ಕೂ ನನಗೊಂದು ರೀತಿ ಆಶ್ಚರ್ಯ ಆಗಿದೆ ಅನ್ನೋ ಒಂದು ಮಾತುಗಳನ್ನ ಹೇಳಿದ್ದಾರೆ. 6-7 ಹಂತದ ಚುನಾವಣೆ ಆದ್ಮೇಲೆ ಇವರು ಯಾಕೆ ಹೊರಗಡೆ ಬಂದ್ರು? 30 ದಿನಗಳ ಹಿಂದೆ ನಿಮ್ಮ ಸ್ವಾಭಿಮಾನ ಆಗ ನಿಮಗೆ ನೆನಪಿರ್ಲಿಲ್ವಾ ಅಂತ ಪ್ರಶ್ನೆ ಮಾಡಿದ್ದಾರೆ ಬೆಂಗಳೂರಿನಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ. ನನಗೆ ನಿಜವಾಗ್ಲೂ ಆಶ್ಚರ್ಯ. ಮೊನ್ನೆ ಪ್ರಜ್ವಲ್ ರೇವಣ್ಣ ವಿಡಿಯೋ ಬಿಟ್ಟಿದ್ದಾರೆ, ಒಂದು 3 ನಿಮಿಷದ ವಿಡಿಯೋ. 30 ದಿನ ಸುಮ್ಮನಿದ್ದವರು ಏಕಾಏಕಿ ವಿಡಿಯೋ ಬಿಟ್ಟಿದ್ದಾರೆ. ವೈರಲ್ ಯಾರು? ನಿಮ್ಮ ದೇವರಾಜೇಗೌಡರು, ನಿಮ್ಮ ತಂದೆಯರ ವಿರುದ್ಧ ನಿಂತವರು. ಅವರು ಈ ಆರೋಪ ಮಾಡಿದಾಗ ನೀವು ಸುಮ್ಮನಿದ್ರಿ. ಪೆನ್ ಡ್ರೈವ್ಗಳು ಹಂಚಿಕೆ ಆಗ್ತಿದ್ದಾಗ ಸುಮ್ಮನಿದ್ರಿ. ವಿಡಿಯೋಗಳು ವೈರಲ್ ಆದಾಗ ಸುಮ್ಮನಿದ್ರಿ. ದೇವರಾಜೇಗೌಡ ಮತ್ತೆ ಪ್ರೆಸ್ ಕಾನ್ಫರೆನ್ಸ್ ಮಾಡಿದಾಗ ಸುಮ್ಮನಿದ್ರಿ. ಸಂತ್ರಸ್ತರು ಕಂಪ್ಲೇಂಟ್ ಮಾಡಿದಾಗ ಸುಮ್ಮನಿದ್ರಿ. ಯಾವಾಗ SIT ರಚನೆ ಆಯಿತು ಸುಮ್ಮನಿದ್ರಿ. 2 ಸರಿ ಮುಖ್ಯಮಂತ್ರಿಗಳು, ಪ್ರಧಾನಮಂತ್ರಿ ನಿಮ್ಮ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಕ್ಯಾನ್ಸಲ್ ಮಾಡಬೇಕು ಅಂದಾಗ ಸುಮ್ಮನಿದ್ರಿ. ದಿನ ಬಂದು ಪಾಪ ಕುಮಾರಸ್ವಾಮಿ ಅವರು, ಬೇರೆ ಬೇರೆ ನಿಮ್ಮ ಕುಟುಂಬದ ಸದಸ್ಯರು ಪ್ರಜ್ವಲ್ ರೇವಣ್ಣ ಎಲ್ಲಿದ್ಯಪ್ಪ ವಾಪಸ್ ಬಾ ಅಂದಾಗ ಸುಮ್ಮನಿದ್ರಿ. ನಿಮಗೆ ಇಂಟರ್ಪೋಲ್ ಬ್ಲೂ ಕಾರ್ನರ್ ನೋಟಿಸ್ ಇಶ್ಯೂ ಮಾಡಿದಾಗ ಸುಮ್ಮನಿದ್ರಿ. ಈಗ ಅಚಾನಕ್ ಆಗಿ ರಾಹುಲ್ ಗಾಂಧಿ ನೆನ್ ಬಂದ್ರ? ಈಗ ಎಲ್ಲ 6-7 ಫೇಸ್ ಆದಮೇಲೆ ನನಗೆ ಇದು ಪ್ರಿಯಾಂಕ್ ಖರ್ಗೆ ಅವರ ಒಂದು ಮಾತುಗಳು. ಜೊತೆಗೆ ಬಿಜೆಪಿಯವರೇ ವಿಡಿಯೋ ಮಾಡಿ ನೀನು ಹೊರಗಡೆ ಬಾರಪ್ಪ ಅಂತ ಹೇಳಿ ಏನಾದರೂ ಕರೆದಿರಬಹುದು. ಇವರಿಗೆ ಫಾರಿನ್ ಕಂಟ್ರಿಯಲ್ಲಿ ಉಳಿದುಕೊಳ್ಳುವಂಥದ್ದು ಏನಾಗಿತ್ತು, ಯಾಕೆ ಇವರು ದೇಶ ಬಿಟ್ಟು ಹೋದ್ರು ಅಂತ ಹೇಳಿ ಕೂಡ ಬೆಂಗಳೂರಿನಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಪ್ರಶ್ನೆ ಮಾಡಿದ್ದಾರೆ. ಜೊತೆಗೆ ಆ ವಿಡಿಯೋ ಬಗ್ಗೆನೂ ಕೂಡ ಕಮೆಂಟ್ ಮಾಡ್ತಾ ಇದರಲ್ಲೆಲ್ಲೂ ಕೂಡ ಖಿನ್ನತೆ ಅಂತೂ ಕಾಣಿಸ್ತಾ ಇಲ್ಲ, ಇದರಲ್ಲಿ ನಿಜಕ್ಕೂ ಕೂಡ ಏನು ಖಿನ್ನತೆ ಅನ್ನೋ ಥರ ಕಾಣ್ತಾ ಇದೆಯಾ ಅಂತಲೂ ಪ್ರಶ್ನೆ ಮಾಡಿದ್ದಾರೆ.